ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರ್ನಮೆಂಟ್ ಸರ್ಕಾರ ಹಿರಿಯ ನಾಗರಿಕರೆಲ್ಲರಿಗೂ ಒಂದು ಒಳ್ಳೆಯ ಸುದ್ದಿ ಅಂದರೆ ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ಆ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಹಿರಿಯ ನಾಗರಿಕರೆಲ್ಲರಿಗೂ ಉಚಿತ ಬಸ್ ಪಾಸ್ ಫ್ರೀಯಾಗಿ ಕೊಡ್ತಾ ಇದೆ. ಅಂದರೆ ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿ ಆದಮೇಲೆ ಅಂದರೆ ಫ್ರೀ ಬಸ್ ಪಾಸ್ ಮಹಿಳೆಯರಿಗಾಗಿ ಉಚಿತವಾಗಿ ಪ್ರಯಾಣಿಸಲು ರಾಜ್ಯ ಸರ್ಕಾರ ಪರ್ಮಿಷನ್ ಕೊಟ್ಟಾದಮೇಲೆ ವಿದ್ಯಾರ್ಥಿಗಳು ಮತ್ತು ಹಿರಿಯ ನಾಗರಿಕರೆಲ್ಲರೂ ನಮಗೂ ಫ್ರೀ ಕೊಡಿ ಅಂತ ತುಂಬ ಕಡೆ ಎಲ್ಲರೂ ಕೇಳ್ತಾಯಿದ್ರು. ಸೊ ಹಾಗಾಗಿ ಗೌರ್ನಮೆಂಟ್ ಸರ್ಕಾರ ಹಿರಿಯ ನಾಗರಿಕರಿಗೆ ಉಚಿತ ಬಸ್ ಪಾಸ್ ಫ್ರೀಯಾಗಿ ಕೊಡ್ತಾಯಿದೆ. ಸರ್ಕಾರ ಕೊಟ್ಟ ಶಕ್ತಿ ಯೋಜನೆಯಿಂದ ದಿನನಿತ್ಯ ಯಾರ್ಯಾರು ಮಹಿಳೆಯರೆಲ್ಲ ಓಡಾಡ್ತಿದ್ರು ಅವ್ರಿಗೆ ತುಂಬ ಉಪಯೋಗ ಆಗಿದೆ ಮತ್ತು ಸಹಾಯ ಕೂಡ ಆಗಿದೆ. ಹಾಗಾಗಿ ಈ ಶಕ್ತಿ ಯೋಜನೆನ ವಿಶೇಷವಾಗಿ ಮಹಿಳೆಯರಿಗೆ ಅಂತ ಉಚಿತ ಬಸ್ ಪಾಸ್ ಫ್ರೀಯಾಗಿ ಕೊಡಲಾಗಿತ್ತು. ನಾಗರಿಕರಿಗೋಸ್ಕರನೇ ಸರ್ಕಾರ ಬಂದು ಬಸ್ ಪಾಸ್ ಅರ್ಜಿಯನ್ನು ಸಲ್ಲಿಸಲು ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಅದನ್ನು ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿ ನೋಡಿ. ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯು ಪ್ರತಿ ವರ್ಷ ಉಚಿತ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಲು ಉತ್ತೇಜನ ನೀಡಿತ್ತು. ಈ ಬಾರಿ ಕೂಡ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಯಾರ್ಯಾರು ಹೋದ ವರ್ಷ ಎಲ್ಲ ನೀವು ಅರ್ಜಿ ಸಲ್ಲಿಸಿದ್ರಿ, ಹಿರಿಯ ನಾಗರಿಕರು ಮತ್ತು ವಿಕಲಚೇತನರು, ಈ ವರ್ಷವೂ ಕೂಡ ನೀವು ಅರ್ಜಿ ಸಲ್ಲಿಸಲು ನಿಮಗೆಲ್ಲರಿಗೂ ಅವಕಾಶ ಕಲ್ಪಿಸಿಕೊಟ್ಟಿದೆ. ಸೊ ಹಾಗಾಗಿ ನೀವು ಯಾರ್ಯಾರು ಹಿರಿಯ ನಾಗರಿಕರಿದ್ದೀರಾ ಅವರು ಉಚಿತ ಬಸ್ ಪಾಸ್ಗೆ ನೀವು ಅರ್ಜಿ ಸಲ್ಲಿಸಬಹುದು. ಸರ್ಕಾರವು ಹೆಚ್ಚಿನ ಬಸ್ಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಹೆಚ್ಚಿಸಲಿದೆ ಮತ್ತು ವಯಸ್ಕಾದವರಿಗೆ 25% ಮೀಸಲಾತಿಯನ್ನು ಬಸ್ಗಳಲ್ಲಿ ಇಟ್ಟಿದೆ. ನೀವು ಹಿರಿಯ ನಾಗರಿಕರಾಗಿ ಬಸ್ ಕಾರ್ಡ್ನ ಹೊಂದಿದ್ರೆ ನೀವು ಓಲಾ ಮತ್ತು BMTC ಮತ್ತು KSRTC ಮೂಲಕ ಪ್ರಯಾಣಿಸಬಹುದು. ಹಾಗಾಗಿ ನೀವು ಉಚಿತ ಹಿರಿಯ ನಾಗರಿಕ ಬಸ್ ಕಾರ್ಡನ್ನು ಹೊಂದಿದ್ರೆ ಓಲಾ, BMTC ಮತ್ತು KSRTC ಮೂಲಕ ಪ್ರಯಾಣಿಸಬಹುದು. ನಾಗರಿಕರಿಗೆ ಕೆಲವು ಬಸ್ಗಳು ಉಚಿತವಿರುತ್ತದೆ ಮತ್ತು ಕೆಲವು ಬಸ್ಗಳು ಕಡಿಮೆ ದರದಲ್ಲಿ ಅಂದರೆ ರಿಯಾಯಿತಿ ದರದಲ್ಲಿ ನಿಮಗೆ ಪ್ರಯಾಣಿಸಲು ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಟ್ಟಿದೆ. ನೀವೀಗ ಉಚಿತ ಬಸ್ ಪಾಸ್ಗೋಸ್ಕರ ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಮತ್ತು ಅದಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊಂಡೋಗ್ಬೇಕು ಮತ್ತು ಭಾರತೀಯ ರೆಸಿಡೆನ್ಸಿ ಪುರಾವೆಯನ್ನು ಹೊಂದಿರಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ಮತ್ತು ನಿಮ್ಮ ಹತ್ರ ಫೋನ್ ನಂಬರ್, ವಯಸ್ಸಿನ ದೃಢೀಕರಣ ಪ್ರಮಾಣ ಪತ್ರ ನಿಮ್ಮ ಹತ್ರ ಇಷ್ಟು ಇರಬೇಕು. ಇದನ್ನಿಷ್ಟನ್ನು ನೀವು ಎಲ್ಲಿ ಸಲ್ಲಿಸಬೇಕು ಅಂತ ಕೇಳಿದ್ರೆ ಅರ್ಜಿಯನ್ನು ಈ ವ್ಯವಸ್ಥೆಯನ್ನು ವಯಸ್ಸಾದವರಿಗೆ ಮಾತ್ರ ಸರ್ಕಾರ ಕೊಟ್ಟಿರೋದು. ಯಾರು ಹಿರಿಯ ನಾಗರಿಕರು ಅಂದರೆ ವಯಸ್ಸಾದವರು ಯಾರು ಇರ್ತಾರೆ ಅವರಿಗೆ ಮಾತ್ರ ರಾಜ್ಯ ಸರ್ಕಾರ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ನಾನು ಹೇಳಿದಂಥ ಎಲ್ಲ ದಾಖಲಾತಿಗಳೊಂದಿಗೆ ನೀವು ನಿಮ್ಮ ಹತ್ತಿರದ ಯಾವುದಾದ್ರೂ ಬೆಂಗಳೂರು 1 ಅಥವಾ ಗ್ರಾಮ 1 ಅಂತ ಏನಿರುತ್ತೆ ಅಲ್ಲಿ ನೀವು ನಿಮ್ಮ ಅರ್ಜಿಯನ್ನು ಸಲ್ಲಿಸ್ಬೋದು. ಅಥವಾ ನಿಮ್ಮ ಹತ್ತಿರದ ಯಾವುದೇ ಕಂಪ್ಯೂಟರ್ ಕೇಂದ್ರಗಳಲ್ಲೂ ಕೂಡ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ರೀತಿ ಆನ್ಲೈನಲ್ಲಿ ಸಲ್ಲಿಸುವ ಅರ್ಜಿಗಳು ಸಂಬಂಧಪಟ್ಟ ಇಲಾಖೆಯ ಅಧೀನದಲ್ಲಿರುತ್ತದೆ ಅಂತ ಹೇಳಿ ಗೌರ್ನಮೆಂಟ್ ಸರ್ಕಾರ ತಿಳಿಸಿದೆ. ಇದನ್ನು ಅನುಮೋದಿಸಿದ ನಂತರವೇ ನಿಮಗೆ ಬಸ್ ಪಾಸ್ ಉಚಿತವಾಗಿ ಕೊಡ್ತಾರೆ. ನಾಗರಿಕರಿಗೆಂದು ಕೆಲವು ಸವಲತ್ತುಗಳಿದೆ. ಹೌದು, ಯಾವುದಪ್ಪ ಅಂತ ಹೇಳಿದ್ರೆ ವಿಮಾನ ಮತ್ತು ರೈಲು ಮತ್ತು ಬಸ್ ಟಿಕೆಟ್ಗಳಲ್ಲಿ ರಿಯಾಯಿತಿಗಳಿವೆ. ಬಸ್ಸು ಮತ್ತು ರೈಲು ಮತ್ತು ವಿಮಾನ ಇದು ಮೂರಲ್ಲೂ ಹಿರಿಯ ನಾಗರಿಕರಿಗೆ ಅಂತ ಹೇಳಿ ರಿಯಾಯಿತಿಗಳಿವೆ. ಜೊತೆಗೆ ಆದಾಯ ತೆರಿಗೆಯಲ್ಲೂ ಕೂಡ ನಿಮಗೆ ವಿನಾಯಿತಿನ ಕೊಡ್ತಾರೆ. ಈ ಎಲ್ಲ ಸೌಕರ್ಯಗಳನ್ನು ನೀವು ಸದುಪಯೋಗ ಪಡಿಸ್ಕೋಬೇಕಂದ್ರೆ ಜಾಣ್ಮೆಯಿಂದ ಇರಬೇಕು. ಸೊ ಹಾಗಾಗಿ ನೀವು ಜಾಣ್ಮೆಯಿಂದ ಇದ್ದು ಈ ಎಲ್ಲ ಸೌಕರ್ಯಗಳನ್ನು ನೀವು ಪಡ್ಕೊಳ್ಳಿ. ರಾಜ್ಯ ಸರ್ಕಾರ ಹಿರಿಯ ನಾಗರಿಕರಿಗೆ ಮತ್ತು ಉಚಿತ ಬಸ್ ಪಾಸ್ ಫ್ರೀ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿಕೊಟ್ಟಿದೆ. ಯಾರ್ಯಾರು ಹಿರಿಯ ನಾಗರಿಕರಿದ್ದೀರಾ ಅವರೆಲ್ಲಾದರೂ ನಿಮ್ಮ ಹತ್ತಿರದ ನಾನು ಹೇಳ್ದಾಗೆ ವಿಡಿಯೋದಲ್ಲಿ ಬೆಂಗಳೂರು 1 ಅಲ್ಲೋಗಿ ನಿಮ್ಮ ಅರ್ಜಿನ ಸಲ್ಲಿಸಿ ಅಥವಾ ಕಂಪ್ಯೂಟರ್ ಕೇಂದ್ರಗಳಲ್ಲಿ ನೀವು ನಿಮ್ಮ ಅರ್ಜಿನ ಸಲ್ಲಿಸಿ. ಈ ವಿಡಿಯೋ ನೋಡೋದಕ್ಕಾಗಿ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಸೊ ನಮ್ಮ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ. ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್.